ವಿಭಿನ್ನತೆಯೇ ನಮ್ಮ ಅಡ್ರೆಸ್ಸು ಅಂತ ಹೇಳ್ತಾ ಒಂದು ಹೊಸ ಪ್ರಾಮಿಸ್ ಜೊತೆಗೆ ಫೆಬ್ರವರಿ 6ನೇ ತಾರೀಕು ಕರಿಕಾಡ ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಒಂದು ಕನಸಿಗೆ, ಒಂದು ಹೋರಾಟಕ್ಕೆ ಕಲಾವಿದರ ಅವಶ್ಯಕತೆ ತುಂಬಾನೇ ಮುಖ್ಯ. ಯಾವುದೇ ಪಾತ್ರ ಕೊಟ್ಟರು ಕೂಡ ತನ್ನನ್ನ ತಾನು ಆ ಪಾತ್ರದಲ್ಲಿ ಕಂಡುಕೊಳ್ಳೋದು ಯಶ್ ಶೆಟ್ಟಿ ಅವರ ಒಂದು ಪ್ರಿನ್ಸಿಪಲ್. ಇವತ್ತು ಸಿನಿಮಾ ಪ್ರಮೋಷನ್ ಕೆಲಸಗಳಲ್ಲಿ ಭಾರಿ ಬ್ಯುಸಿ ಆಗಿದ್ರು, ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಶೆಟ್ರೆ, ಒಂದು ಪಾತ್ರ ನಿಮಗೆ ಸೈನ್ ಮಾಡೋದಕ್ಕೆ ಹೇಳ್ತಾರೆ, ನೀವು ನೋಡ್ತೀರಾ, ಸ್ಕ್ರಿಪ್ಟ್ ನೋಡ್ತೀರಾ, ನನ್ನ ಪಾತ್ರ ಹೇಗಿದೆ ಅಂತ ನೋಡ್ತೀರಾ. ಕೆಲವೊಂದ್ಸಲ ಇಂಥ ಕಂಟೆಂಟ್ಗಳು ಬಂದಾಗ ಸಿನಿಮಾ ಏನಪ್ಪ ಹಿಂಗಿದೆಯಲ್ಲ, ನನ್ನ ಪಾತ್ರ ಯಾವ ತರ ಬರುತ್ತೆ ಅನ್ನುವಂತ ಒಂದಷ್ಟು ಸರ್ಪ್ರೈಸ್ಗಳು ಓಪನ್ ಆಗ್ತಾ ಹೋಗುತ್ತೆ. ಕರಿಕಾಡ ನಿಮ್ಮ ಪಾತ್ರ. ನಂಗೆ ಫಸ್ಟ್ ಇಲ್ಲಿ ಖುಷಿ ಆಗಿದೆ ಏನಂದ್ರೆ, ಡೈರೆಕ್ಟರು ಗಿಲ್ಲಿ ವೆಂಕಟೇಶ್ ಏನಿದ್ದಾರೆ, ಅವ್ರು ನರೇಶನ್ ಮಾಡಿದಂಥ ರೀತಿ, ಓಲ್ಡ್ ಸ್ಟೋರಿ ಅದೊಂಥರ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ನನ್ನ ಕ್ಯಾರೆಕ್ಟರ್ ಒಂದು 2 ಗೆಟಪಲ್ಲಿ ಬರುತ್ತೆ. ಒಂದು ಮಾಡರ್ನ್ ಆಗಿಬಿಟ್ಟು, ಇನ್ನೊಂದು ರೆಟ್ರೋಲ್ಲಿ ಬರುತ್ತೆ. ಈ 2 ಸ್ಟೈಲು ಬೇರೆ ಬೇರೆ ತರ ಇರುತ್ತೆ. ಕಾಸ್ಟ್ಯೂಮಲ್ಲಿ ಇರ್ಬೋದು, ಮಾತಾಡೋ ಶೈಲಿಯಿಂದ ಇರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು. ನಂಗೆ ಅನಿಸ್ತು ಒಂದೇ ಮೂವಿಯಲ್ಲಿ ಡ್ಯುವೆಲ್ ಕ್ಯಾರೆಕ್ಟರ್ ನಾನು ಇದುವರೆಗೆ ಯಾವುದು ಮಾಡಿರಲಿಲ್ಲ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗೆ ಮಾಡ್ಬೇಕಂತ ಅನ್ನಿಸ್ತು. ಅದಲ್ಲದೆ ಕರಿ ಅಂದರೆ ಆನೆ ಅಂತ ನನಗೆ ಮೊನ್ನೆ ನಮ್ಮ ಡೈರೆಕ್ಟರ್ ಹೇಳಿದ್ರು. ಕಾಡ ನಮ್ಮ ಹೀರೋ ಹೆಸರು. ಆನೆಯಷ್ಟು ಶಕ್ತಿ ಉಳ್ಳವನೇ ಕಾಡ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಮತ್ತೆ ನಮ್ಮ ಹೀರೋ ತುಂಬ ಈ ಥರ ಕಾಣಿಸ್ತಿದ್ದಾರಲ್ಲ, ತುಂಬ ಆ ಥರ ಏನು ದಷ್ಟಪುಷ್ಟವಾಗಿಲ್ಲ ಅಂತಂದೆ. ಸರಿ, ದೇಹದಲ್ಲಿ ಕಾಣಿಸ್ತಿಲ್ಲ, ಬಟ್ ಬುದ್ಧಿಯಲ್ಲಿ ಆನೆಯಷ್ಟು ಬಲ ಇದೆ ಅಂತ ಅಂದರು. ಸೊ ತುಂಬ ಏನು ಪ್ರೀ ಪ್ರೊಡಕ್ಷನ್ ಮಾಡಿ ಹೀರೋ ಹಾಗೂ ಡೈರೆಕ್ಟರ್ ತುಂಬ 2-3 ವರ್ಷ ಜೊತೆಗೆ ಕಳೆದು ಏನೇನು ಮಾಡಬೇಕು, ಏನು ತೆಗಿಬೇಕು, ಏನು ಇಡಬೇಕಂತ ನೋಡ್ಕೊಂಡು ಬಂದು ಸೆಟ್ಟಲ್ಲಿ ಮಾಡಿದಂಥ ಮೂವಿ. ಮಾಡಬೇಕಾದ್ರೂ ಪ್ರತಿಯೊಂದು ಸೀನ್ ಕೂಡ ತುಂಬ ಎನರ್ಜಿ ಆಗಿತ್ತು. ಅದು ಕೆಲವೊಂದು ಕಲಿಯೋದಿತ್ತು, ಎಲ್ಲೂ ಕೂಡ ಲ್ಯಾಗ್ ಮಾಡ್ದಂಗೆ ನಂಗೆ ಇಲ್ಲೇ ಕಟ್ ಆಗಬೇಕು, ಇಷ್ಟೇ ಮಾಡಬೇಕು ಅನ್ನೋದು ತುಂಬ ಏನೋ ನಿರ್ದಿಷ್ಟವಾಗಿ ಹಿಂಗೆ ಬರ್ಬೇಕಂತ ಹೇಳ್ಬಿಟ್ಟು ಮಾಡಿದಂಥ ಮೂವಿ ಇದು. ನಾವು ಮಾಡ್ಬೇಕಂತ ತುಂಬ ಖುಷಿ ಇತ್ತು. ಈಗ ರಿಲೀಸ್ ಬಂದಿದೆ, ಟೀಸರ್ ಆಗಿರ್ಬೋದು, 2 ಸಾಂಗ್ ಬಿಟ್ಟಿದ್ದಾರೆ, 2 ಕೂಡ ತುಂಬ ಚೆನ್ನಾಗಿದೆ. ಸೊ ಹ್ಯಾಪಿ ಆಗಿದ್ದೀವಿ ನಾವೆಲ್ಲ. ನಮ್ಮೆಲ್ಲರದು ಕೂಡ ಒಂಥರ ಒತ್ತಡದ ಜೀವನ. ಯಾವತ್ತಾದ್ರೂ ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲಾದ್ರೂ ದೂರ ಹೊಟ್ಟೋಗೋಣ ಅಂತ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಅನ್ಸುತ್ತೆ. ಸಾಮಾನ್ಯವಾಗಿ ಎಲ್ಲಾದ್ರೂ ಫಾರೆಸ್ಟ್ ಏರಿಯಾಗಳಿಗೆ ಹೊಟ್ಟೋಗೋಣ ಅನ್ಸುತ್ತೆ. ಕಾಡಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಸ್ವಲ್ಪ ಸಿಟಿಯಲ್ಲಿ ಬೆಳೆದವರು ನಾವೆಲ್ಲ. ಆ ಕಾಡಿತ್ತು, ಆ ಕಡೆ ಎಲ್ಲ ಹೋಗ್ತಿದ್ವಿ ನಾವು ಕಾಡಿಗೆ. ಬಟ್ ಇದೊಂದು ಡಿಫ್ರೆಂಟ್ ಆಗಿತ್ತು. ಇವ್ರ ಜೊತೆ ಈ ಮೂವಿಲಿ ಕೆಲಸ ಮಾಡಿದ್ದು ಅಂದ್ರೆ, ಸುಮಾರು 3 ಎಕರೆಯಲ್ಲಿ ಜೋಳದ ಗದ್ದೆ ಹಾಕಿದ್ರು. ಅದಲ್ಲದೆ ಊರಿನ ಜಾತ್ರೆ, ಹೋರಿ ರೇಸು, ಆಮೇಲೆ ಗದ್ದೆಯಲ್ಲಿ ಯಾವುದು ಪ್ರಾಣಿಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ತಂತಿಗೆ ಡಬ್ಬ ಕಟ್ಬಿಟ್ಟು ಒಳಗಡೆ ಕಲ್ಲು ಹಾಕಿಟ್ಟಿದ್ರು. ಸ್ವಲ್ಪ ಟಚ್ ಆದ್ರೆ ಸಾಕು, ಎಲ್ಲ ಡಬಲ್ ಡಗಡಗಡ ಅಂತ ಸೌಂಡ್ ಮಾಡೋದು. ಮತ್ತೆ ಗದ್ದೆಯ ಮಿಡಲಲ್ಲಿ ಒಂದು ಹಟ್ಟು, ಅದು ತುಂಬಾ ಹೈಟ್ ಆಗಿರುತ್ತೆ. ನೀವು ಹೈಟ್ ಹೋಗಿ ಅಲ್ಲಿ ಮಲಗಿದ್ರೆ ಎಂತ ಗಾಳಿ ಬೀಸುತ್ತಂತೆ. ನಂಗೆ ತುಂಬಾ ಖುಷಿ ಇತ್ತು. ಏನಂದ್ರೆ ಡೇಯಲ್ಲಿ ಮಲಗ್ತಿದ್ದೆ, ರಾತ್ರಿ ಅಲ್ಲಿ 1 ದಿವಸ ಸ್ಪೆಂಡ್ ಮಾಡ್ಬೇಕಂತ ಆಸೆ ಇತ್ತು. ಬಟ್ ನಂಗೆ ಮಾಡೋಕ್ಕಾಗಿಲ್ಲ. ಅದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎವರೆಸ್ಟ್ ಆಗಿರ್ಬೋದು, ಅಲ್ಲಿದು ಏನು ಚಿಕ್ಕ ನೀರಿನ ಜಲಪಾತ ಆಗಿರ್ಬೋದು, ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಊರಿನ ಜನರು ತುಂಬಾ ಚೆನ್ನಾಗಿದ್ರು, ತುಂಬಾ ಸಪೋರ್ಟಿವ್ ಆಗಿದ್ರು. ಈಗ ಪ್ರಾಪ್ಸ್ ಏನಾದ್ರು ನಮ್ಗೆ ಇಲ್ಲಿ ಕಮ್ಮಿ ಆಯ್ತು ಅಂತಂದ್ರೆ ಯಾರಾದ್ರೂ ಮನೆ ಹೋಗ್ಬಿಟ್ಟು ಪಟ್ ತಗೊಬರ್ಬೋದಿತ್ತು, ಇಮಿಡಿಯೇಟ್ ಕೊಡ್ತಿದ್ರು. ತುಂಬಾ ಚೆನ್ನಾಗಿತ್ತು ಸರ್ ಅದೊಂದು. ಶೆಟ್ರೆ, ತುಂಬಾ ಜನರನ್ನ ನಾವು ನೋಡ್ತೀವಿ, ಟ್ಯಾಲೆಂಟೆಡ್ ಆಕ್ಟರ್ಗಳನ್ನ. ಅಂದ್ರೆ ಅವರು ಒಂದು ಟ್ರ್ಯಾಕ್ ಅಲ್ಲಿ ತಮಗೆ ಇಷ್ಟವಾಗುವಂತ ಪಾತ್ರಗಳಿಗೆ ಸೈನ್ ಹಾಕ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಜೀವನ ನಡಿಬೇಕು, ಸಂಭಾವನೆ ತಗೊಂಡು ಮಾಡ್ಬಿಡೋಣ ಅಂತಾನು ಮಾಡ್ತಾ ಇರ್ತಾರೆ. ಎರಡನ್ನೂ ಹೇಗ್ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲ ಸರ್, ಇದೊಂದು ನಾವು ಕೆಲಸ ಅಂತ ಮಾಡ್ತಿರೋದು. ಈಗ ಸ್ಟಾರ್ಗಳು ಅಂತಂದಾಗ ಅವಾಗ ಯಾವ್ದು ಇಂಟರ್ವ್ಯೂ ಮಾತಾಡ್ಬೇಕಾದ್ರೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಸ್ಟಾರ್ಗಳು ಅಂತಂದಾಗ ಅವರೊಂದು ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕಾಗಿರುತ್ತೆ. ಅವ್ರ ಹೀರೋನ ಆ ಥರ ಪೂಜೆ ಮಾಡ್ತಿರ್ತಾರೆ, ಅವ್ರ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಾರೆ, ಮತ್ತೆ ಅದನ್ನು ಬಯಸ್ತಾರೆ. ಅದಕ್ಕೆ ತಕ್ಕಂತೆ ಅವ್ರು ರೆಡಿ ಆಗ್ಬೇಕಾಗಿರುತ್ತೆ. ಆದ್ರೆ ನಮ್ಮಂತ ಆಕ್ಟರ್ಸ್ ಏನಂತಂದ್ರೆ, ನಾವು ಈಗ ನಿಮ್ಗೆ ರಂಗನ್ ರಘು ಆಗಿರ್ಬೋದು, ಸುಚೇಂದ್ರ ಬಸೂದ್ ಅವರಾಗಿರ್ಬೋದು, ಪ್ರಕಾಶ್ ರಾಜು, ಕೆ ಮೆನನ್, ಇವರೆಲ್ಲ ಏನು ಅಂದ್ರೆ ಸಪೋರ್ಟಿವ್ ಕ್ಯಾರೆಕ್ಟರ್ಸ್. ಯಾಕಂದ್ರೆ ಇವ್ರು ಇಲ್ಲ ಅಂದ್ರೆ ಆಗಲ್ಲ. ಸುತ್ತಮುತ್ತ ಅಣ್ಣ, ತಮ್ಮ, ಮಾವ, ಚಿಕ್ಕಪ್ಪ ಯಾರಾದ್ರೂ ಬೇಕೇ ಬೇಕು. ಅದಕ್ಕೆ ಒಳ್ಳೆ ಆಕ್ಟರ್ಸ್ ಬೇಕು. ಈಗ ನೀವು ಎಲ್ಲೇ ಮೂವಿ ನೋಡಿದ್ರು ಪ್ರಕಾಶ್ ರಾಜ್ ಆಗಿರ್ಬೋದು, ರಂಗನ್ ರಘು ಸರ್ ಎಲ್ಲ ಬಂದ್ರೆ ನಿಮಗೆ ಬೋರ್ ಆಗಲ್ಲ. ಅವರು ಭಿಕ್ಷಕನ ಕ್ಯಾರೆಕ್ಟರ್ ಮಾಡ್ತಾರ ಅಥವಾ ರಾಜನ ಕ್ಯಾರೆಕ್ಟರ್ ಮಾಡ್ತಾರ, ಅದಕ್ಕೆ 100% ಕೊಟ್ಟು ಮಾಡ್ತಾರೆ. ಅವ್ರು ಬಂದಾಗ ಮೈನ್ ಹೀರೋಗೊಂದು ಸ್ಟ್ರೆಂತ್ ಬರುತ್ತೆ ಕ್ಯಾರೆಕ್ಟರ್ಗೆ. ಸೊ ನಾನು ಯಾವತ್ತು ಕೂಡ ಅದನ್ನ ಬಯಸಿದವನು. ಹಾಗಾಗಿ ಕೆಲವೊಂದು ಪ್ಯಾಷನ್ಗೆ, ಕೆಲವೊಂದು ರೇಷನ್ಗೆ. ಸೊ ಕೆಲವೊಂದ್ಸಲ ನಾವು ಇದನ್ನು ರೇಷನ್ಗೆ ಅಂತ ಹೋಗಿರ್ತೀವಿ, ಬಟ್ ಅಲ್ಲಿ ಪ್ಯಾಷನ್ ಚೇಂಜ್ ಆಗ್ಬಿಡುತ್ತೆ. ಆ ಡೈರೆಕ್ಟರ್ ಪ್ಯಾಷನ್ ನೋಡ್ಕೊಂಡು, ಆ ಟೀಮ್ ಪ್ಯಾಷನ್ ನೋಡ್ಕೊಂಡು ನಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ಇಲ್ಲ, ನಾವು ಸಪೋರ್ಟ್ ಮಾಡಬೇಕು, ನಾವು 100% ಕೊಟ್ಟು ಮಾಡ್ಬೇಕಂತ ಅನ್ಸಿದ್ದು ಇದೆ ಸರ್. ನಾವು ಸೂಜಿದಾರ ಟೈಮಲ್ಲಿ ಸಿಕ್ಕಾಗ ನೀವೇ ಹಂಚ್ಕೊಂಡಿರೋ ಮಾತು ನೆನಪಾಗತ್ತೆ ಒಂದೊಂದ್ಸಲ. ಕರ್ತಿ, ನಾನು ಪ್ರಕಾಶ್ ರೈ ಅವರು ಮಾಡಿದಂಥ ಪಾತ್ರಗಳನ್ನ ಮಾಡಬೇಕು ಅಂತಾನು ಮನಸ್ಸಲ್ಲಿದೆ.
ಒಳ್ಳೆ ಕೆಲಸಗಳು ತುಂಬಾ ಟೈಮ್ ತಗೊಳುತ್ತೆ ಅಂತಾರೆ. ಅಂತ ಪಾತ್ರಗಳ ಓಟ ಈಗ ಹೇಗಿದೆ ನಿಮ್ಮ ಕೆರಿಯರ್? ಈಗ ತುಂಬಾ ಚೆನ್ನಾಗಿದೆ. ಈಗ ಕರಿಕಾಡ ರಿಲೀಸ್ ಆಗ್ತಿದೆ. ಅದ ನಂತರ ಇಮಿಡಿಯೇಟ್ ಆಗಿ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಿದೆ. ಆಮೇಲೆ ಕೇಡಿ ತುಂಬಾ ನಿರೀಕ್ಷೆ ಇಟ್ಕೊಂಡಿರುವಂತ ಮೂವಿ ಕೇಡಿ ರಿಲೀಸ್ ಆಗ್ತಿದೆ. ಈಗ 3-4 ಮೂವೀಸ್ ನಡೀತಾ ಇದೆ, ತೆಲುಗಲ್ಲಿ ನಡೀತಾ ಇದೆ. ಆಮೇಲೆ ಇದು ಹೇಮಂತ್ ರಾವ್ ಸರ್ದು ಡ್ರೀಮ್ ಥಿಯೇಟರ್ ನಡೀತಾ ಇದೆ. ಸೊ ರನ್ನಿಂಗ್ ಅಲ್ಲಿ ಇದೆ, ಚೆನ್ನಾಗಿರುವಂತ ಮೂವಿಗಳನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಹಸಿವು ಖಾಲಿ ಆಕ್ಟಿಂಗ್ ಅಲ್ಲಿ ಇದೆ ಸರ್. ನಾವು ಆದಷ್ಟು ಹೊಸ ಹೊಸ ಡೈರೆಕ್ಟರ್ ಸಿಗ್ತಾ ಇದ್ದಂಗೆ ನಾವು ಶಾರ್ಪ್ ಆಗ್ತಿರ್ತೀವಿ. ನಮ್ಮ ಆಕ್ಟಿಂಗ್ ಸ್ಕಿಲ್ ಕೂಡ ಶಾರ್ಪ್ ಆಗ್ತಿರುತ್ತೆ. ಈಗ ನಂಗಂತೂ ಖುಷಿ ಇದೆ ಇಂಡಸ್ಟ್ರಿಗೆ ಬಂದು. ಇಂಡಸ್ಟ್ರಿ ಆಗಿರ್ಬೋದು, ಜನ ಆಗಿರ್ಬೋದು, ಯಾವುದು ಕೈ ಬಿಟ್ಟಿಲ್ಲ. ಒಳ್ಳೊಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮನ್ನ ಬೇರೆ ಡಿಫ್ರೆಂಟ್ ಲುಕ್ ಅಲ್ಲಿ ನೋಡಕ್ಕೆ ಬಯಸ್ತಾ ಇದ್ದಾರೆ. ಸಲಗ ಅಂತ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ತೀರಾ, ಒಂದಷ್ಟು ಹೊಸ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರ್ತೀರಾ. ಅದು ಯಾವುದೋ ಒಂದು ಕಾರಣಕ್ಕೆ ಪ್ರೇಕ್ಷಕರಿಗೆ ರೀಚ್ ಆಗಿರೋದಿಲ್ಲ. ಒಂದೊಂದ್ಸಲ ಅನ್ಸುತ್ತೆ ಒಳ್ಳೆ ಮೆಟೀರಿಯಲ್ಗಳನ್ನ ನಾವು ಮಾಡಿದ್ರು ಕೂಡ ಯಾಕೋ ತಲುಪೋದ್ರಲ್ಲಿ ಹಿಂದೆಟ್ಟು ಬೀಳ್ತಾ ಇದೀವಲ್ಲ ಅಂತ. ಇದನ್ನೆಲ್ಲ ಹೇಗೆ ಅನಲೈಸ್ ಮಾಡ್ತೀರಾ? ಸರ್ ಈಗ ಒಂದು 5-6-8 ವರ್ಷದ ಹಿಂದೆ ಇದೆಲ್ಲ ನಡೀತಿತ್ತು. ಈಗ ಆಫ್ಟರ್ OTT ಬಂದ್ಮೇಲೆ ಯಾರನ್ನು ಕೇರ್ ಮಾಡ್ತಿಲ್ಲ. ಆಡಿಯನ್ಸ್ ಅವ್ರದ್ದು ಒಂದು ನಾಲೆಜ್ ತುಂಬಾ ಸ್ಟ್ರಾಂಗ್ ಆಗ್ತಿದೆ. ಸ್ಪ್ಯಾನಿಷ್ ಮೂವಿ, ಅಮೆರಿಕನ್ ಮೂವಿ, ಜಪನೀಸ್ ಎಲ್ಲಾ ತರದ ಮೂವೀಸ್ ನೋಡ್ತಾ ಇದ್ದಾರೆ. ಈಗ ನಾವು ಬಿಡೋ ಪೋಸ್ಟರ್ ಇಂದ ಡಿಸೈಡ್ ಮಾಡ್ತಿದ್ದಾರೆ ಈ ಟೀಮ್ ವರ್ಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಟೀಸರ್ ಟ್ರೈಲರ್ ಅಲ್ಲಿ ಏನೋ ಜಡ್ಜ್ ಮಾಡ್ತಿದ್ದಾರೆ, ಈ ಮೂವಿ ನೋಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಆ ತರ ಶಾರ್ಪ್ ಇರೋದ್ರಿಂದ ನಾವೀಗ ಲೂಸ್ ಆಗಿ ಏನು ಮಾಡಿದ್ರೆ ಆಗಲ್ಲ. ನಾವೇನ್ ಮಾಡ್ತೀವಿ, ಯುನಿಕ್ ಆಗಿರ್ಬೇಕಾಗತ್ತೆ. ಆ ಯುನಿಕ್ನೆಸ್ ಇದ್ರೆ ನಮ್ ಬಿಡೋ ಪೋಸ್ಟರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಈ ಟೀಮ್ ಏನೋ ಸಮಥಿಂಗ್ ಎಲ್ಸ್ ಮಾಡ್ತಿದೆ, ನೋಡ್ಬೇಕಂತ ಅನಿಸುತ್ತೆ. ಅಂದ್ರೆ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಮೋಷನ್ಗಿಂತನೂ ಒಳಗಿರುವಂತ ಸಬ್ಜೆಕ್ಟ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗಿರುತ್ತೆ. ಯಾಕಂದ್ರೆ ನಮ್ಮ ಅಪ್ಪ ಪ್ರೊಡ್ಯೂಸ್ ಮಾಡ್ತಿದ್ರೆ ನಾನು ಒಂದು ಹೀರೋ ಮಾಡ್ತೀನಿ, ಒಂದು 4 ಫೈಟ್, 4 ಸಾಂಗು, ಒಂದು ಲವ್ ಸೀನು, ಈ ತರ ಯಾವ್ದು ಈಗ ನಡೆಯಲ್ಲ. ಜನ ತುಂಬಾ ಕ್ವಶನ್ಸ್ ಮಾಡ್ತಾ ಇದ್ದಾರೆ. ಇದು ವೀಕು, ಇದು ಅಲ್ಲಿಂದ ಕದ್ದಿದ್ದು, ಇದು ಆ ತರ ಅವ್ರ ನಾಲೆಜ್ ತುಂಬಾ ಸ್ಟ್ರಾಂಗ್ ಆಗಿದೆ ಆಡಿಯನ್ಸ್ ಅಂತ ನಂಗೆ ಅನಿಸ್ತಾ ಇದೆ ಸರ್. ಶೆಟ್ರೆ, ನೀವು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿ ಆಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಮಾಡಿದ್ದೀರಾ. ಅಂದ್ರೆ ನಿಮ್ಮ ವೇರಿಯೇಷನ್ಸ್ ನೋಡ್ತಾ ಇದೀವಿ ನಾವು. ಅಂದ್ರೆ ಒಂದು ಚಾಲೆಂಜಿಂಗ್ ಪಾತ್ರ ಬಂದ್ರೆ ನಾನು ಮಾಡ್ಬೇಕು, ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು ಆ ಸಿನಿಮಾ ತಂಡಕ್ಕೆ ಅಂತ. ಒಂದೊಂದ್ಸಲ ಅನ್ಸುತ್ತಾ ನಿಮಗೆ ನಾನು ಸ್ಟಿಕ್ ಆನ್ ಆಗೋಣ, ಇಂಥದ್ದನ್ನೇ ಮಾಡೋಣ ಅಂತ? ಇಲ್ಲ, ನಂಗೆ ಯಾವತ್ತೂ ಆ ತರ ಅನ್ಸಿಲ್ಲ ಸರ್. ನಾನು ಈಗಲೂ ನೇರವಾಗಿ ಹೇಳ್ತಿದ್ದೀನಿ, ನಂಗೆ ಕತೆ ಹೀರೋ ಆಗಿರ್ಬೇಕು. ನಾನು ಸೆಕೆಂಡರಿ. ನಾನು ಮಾಡಿದಂಥ ಸುಯಿದರ ನೋಡಿರ್ಬೋದು, ಕತೆ ಹೀರೋ. ನಿಮಗೆ ಜಂಗಲ್ ಮಂಗಲ್ ನೋಡಿ, ಅದು ಒಂದು ಹುಡುಗಿ ಪ್ರಧಾನವಾದಂತಹ ಮೂವಿ ಅದು. ಸೊ ಅದರಲ್ಲಿ ಕಥೆನೇ ಹೀರೋ, ನಾನು ಸೆಕೆಂಡರಿ. ನನಗೆ ಆ ತರ ನೆಕ್ಸ್ಟ್ ಕಾಲಂತಕ ಅಂತ ಬರುತ್ತೆ, ಅದರಲ್ಲಿ ಕಥೆನೇ ಹೀರೋ, ನಾನಲ್ಲ ಡೈರೆಕ್ಟರ್ ಹೀರೋ. ನನಗೆ ಅಂಥದ್ದು ಏನಾಗುತ್ತೆ ಅಂತಂದ್ರೆ, ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿದ್ದಾಗ ನಾನು 100% ಕೊಟ್ಟು ಮಾಡ್ಬೋದು. ಈಗ ನನ್ನ ಮೇಲೆ ಅದು ಮೂವಿ ನಿಂತಿದೆ ಅಂದಾಗ ಅದು ಎಷ್ಟು ಸಾಧ್ಯ, ಅದಕ್ಕೆ ನಾನು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ನಾನು ಯಾವತ್ತೂ ಕೂಡ ಸಬ್ಜೆಕ್ಟ್ ಅನ್ನ ಮೈನ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂತ ಸಬ್ಜೆಕ್ಟ್ ಸಿಕ್ಕಿದಾಗ ಖಂಡಿತ ಮಾಡ್ತೀನಿ ಸರ್. ಯಾಕೆಂದ್ರೆ ಮೂವಿ ಬಂದು ಹೊರಗೆ ಹೋದಾಗ ನಿಮ್ಗೊಂದು ಒಳ್ಳೆ ತೃಪ್ತಿ ಕೊಡ್ಬೇಕು. 10 ಜನ ನೋಡ್ತಾರೆ, 100 ಜನ ನೋಡ್ತಾರೆ, 1 ಕೋಟಿ ಜನ ನೋಡ್ತಾರೆ. ಈ 100 ಜನ ನೋಡಿದ್ರು ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೇಕಂತ ನಂಗೆ ಒಂದು ಆಸೆ ಸರ್. ಕೊನೆಯದಾಗಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಜನ ಸಿನಿಮಾ ಮೇಕರ್ಗಳಿಗೆ ಮೊದಲನೇ ಪೇಸಲ್ಲಿ ರಿಲೀಸ್ ಮಾಡೋವಾಗ ಥಿಯೇಟರ್ಗಳ ಸಮಸ್ಯೆ ಎದ್ದು ಕಾಣುತ್ತೆ. ಒಂದೊಂದ್ಸಲ ನಾವು ಬ್ಲಾಕ್ ಮಾಡ್ಕೊಂಡಿರೋ ಡೇಟ್ಗೆ ಯಾರೋ ದೊಡ್ಡವರು ಬಂದ್ಬಿಡ್ತಾರೆ. ಈಗ 6ನೇ ತಾರೀಕಿಗೂ ಒಂದಷ್ಟು ಕನ್ನಡ ಚಿತ್ರಗಳು ಬರ್ತಾ ಇದೆ. ಇಂಡಸ್ಟ್ರಿಯಿಂದ ಆಚೆ ನಿಂತ್ಕೊಂಡು ನೋಡೋವಾಗ ಇದನ್ನೆಲ್ಲ ಯೋಚನೆ ಮಾಡ್ತೀರಾ ನೀವು? ಅಂದ್ರೆ ನಾವು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಾದ್ಮೇಲೆ ಕೆಲವ್ರು ಬರ್ತಾರೆ, ಅದ್ ನಮಗ್ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಹೊಡ್ತಾ ಬೀಳುತ್ತೆ ಅಂತ. ಮಾರ್ಕೆಟ್ ಹೇಗ್ ಕಾಣಿಸುತ್ತೆ ನಿಮ್ಗೆ? ಸರ್ ಈಗ ತುಂಬಾ ಟಫ್ ಇದೆ, ಈಗ ಸಿಚುವೇಶನ್ ತುಂಬಾ ಟಫ್ ಇದೆ. ಮತ್ತೆ ಈಗ ಒಂದು ದಿವಸದಲ್ಲಿ 8-10 ಮೂವಿ ರಿಲೀಸ್ ಆಗ್ತಿರೋದು ಅದು ಸರಿಯಲ್ಲ. ಯಾಕಂದ್ರೆ ಥಿಯೇಟರ್ ಇಶ್ಯೂಸ್ ಬರುತ್ತೆ. ಮತ್ತೆ ಏನು ಜನಗಳಿಗೆ ಯಾವ್ದು ನೋಡ್ಬೇಕು, ಯಾವ್ದು ಬಿಡ್ಬೇಕು ಅನ್ನುವಂಥ ಕ್ವಶನ್ಸ್ ರೈಸ್ ಆಗುತ್ತೆ. ಏನೇ ಆದ್ರೂ ಎಂಡ್ ಆಫ್ ದ ಡೇ ಮೂವಿಯ ಸ್ಟ್ರೆಂತ್ ಅಷ್ಟೇ ಕೌಂಟ್ ಆಗೋದು. ಈಗ 10 ಮೂವಿ ಒಟ್ಟಿಗೆ ರಿಲೀಸ್ ಆದ್ರೂ ಫಸ್ಟ್ ನೋಡ್ಕೊಂಡ್ ಬಂದಂತವನು ಹೇಳ್ತಾನೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಇದು ಓಕೆನಾ ಅದು ಓಕೆ. 10 ಚೆನ್ನಾಗಿದೆ, 10 ಮೂವಿ ಚೆನ್ನಾಗಿದೆ ಅಂತ ಟಾಕ್ ಆಗುತ್ತೆ. ಈಗ ನಂಗನ್ಸುತ್ತೆ ಅದೇನು ಪರಿಣಾಮ ಬೀರಲ್ಲ. ಆದ್ರೆ ಕೆಲವೊಂದ್ಸಲ ಚೆನ್ನಾಗಿರೋ ಮೂವಿನೂ ಇಂಥ ಒಂದು ಸ್ಪರ್ಧೆಗೆ ಬಿದ್ದು ಸೋತಿದೆ ಅಂತ ನಂಗೆ ಅನ್ಸುತ್ತೆ ಸರ್. ಓಕೆ ಶೆಟ್ರೆ, ಆಲ್ ದ ಬೆಸ್ಟ್. ಸಿನಿಮಾಗೆ ಒಳ್ಳೇದಾಗ್ಲಿ, ನಿಮ್ಮ ತುಡಿತ ಯಾವತ್ತೂ ನಿಲ್ದೇ ಇರಲಿ. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಯಶ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.